ಹಾಯ್ ಯುವರ್ಸ್, ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಇದು ಪುರುಷೋತ್ತಮನ್. ನಾವು ಇವತ್ತು ನೋಡೋದು ಏನಂದರೆ ಶ್ರೀ ಶ್ರೀ ಸುಯಂಭು ನಾಗರಾಜ ದೇವಸ್ಥಾನ. ಸುಯಂಭು ಅಂದರೆ ಏನು? ಸುಯಂಭು ಅಂದರೆ ಈ ಭೂಮಿಯಲ್ಲಿ ತಾನಾಗಿ ಬರೋದೇ ಸುಯಂಭು. ನಾವು ಏನು ಆಗ್ತಿದ್ದೆ, ಏನು ಮಾಡ್ತಿದ್ದೆ, ತಾನಾಗಿ ಹುಟ್ಟಿ ಬರುತ್ತಲ್ಲ, ಅದೇ ಸುಯಂಭು ಅನ್ನೋದು. ಆ ಥರ ಒಂದು ಬಂಡೆ, ಆ ಬಂಡೆನ ಬಂದು ನಾಗರಾವು ಥರನೇ ಬಂಡೆ. ಈ ಸೆಲೆ ಮಾಡಿದ್ರೂ ಈ ಥರ ಬರಲ್ಲ. ಆ ಥರ ಸೆಲೆಯಾಗಿಯೇ ಒಂದು ನಾಗರಾವು ಸ್ವಯಂಭುವಾಗಿ ನಾಗರಾಜರು ಆಚೆ ಕಡೆ ಬಂದಿದ್ದಾರೆ. ಅದನ್ನೇ ಈ ದೇವಸ್ಥಾನ ಮಾಡಿರೋದು. ಶ್ರೀ ಸುಯಂಭು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅನ್ನೋದು ಈ ದೇವಸ್ಥಾನ ಹೆಸರು. ಸುಯಂಭು ನಾಗರಾಜ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಈ ಹೆಸರು ಇಟ್ಟು ಇಲ್ಲಿ ಕರೀತಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಎಲ್ಲಿದೆ ಅಂದರೆ, ನಾವು ಗೋರಿಪಲ್ಯ ಅಂತ ಕೇಳಿರ್ತೀವಿ. ಮೈಸೂರು ರೋಡು, ಮಾಗಡಿ ರೋಡ್ ಹೋಗುವ ಕಡೆ ಗೋರಿಪಲ್ಯ ಅಂತ. ಮಾಗಡಿ ರೋಡ್ ಹೋಗುವ ಕಡೆನೂ ಗೋರಿಪಲ್ಯ ಬರುತ್ತೆ, ಈ ಕಡೆ ಮೈಸೂರು ರೋಡ್ಗೆ ಹೋಗುವ ಕಡೆನೂ ಟೋಲ್ ಗೇಟ್ ಇಳಿದು ಹಿಂಗೆ ಬರ್ಬೋದು, ಹಂಗೂ ಗೋರಿಪಲ್ಯ ಬರುತ್ತೆ. ಈ ಮಸಾನ ಎಲ್ಲ ದಾಟ್ಕೊಂಡು ಬರಬೇಕು ಒಳಗೆ. ಹಿಂಗೆ ಬಂದರೆ ಮೈಸೂರು ರೋಡಿಂದ ಬಂದರೆ ಗೋರಿಪಲ್ಯ, ಹಿಂಗೆ ಒಳಗೆ ಬರ್ಬೋದು, ಹಿಂಗೂ ಬರ್ಬೋದು. ಈ ಕೊನೆಗೆ ಇದೆ ಇದು ರೈಲ್ವೆ ಟ್ರ್ಯಾಕು, ಟಚ್ಚಲ್ಲೇ ಇದೆ ಇದು. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಕೊನೆಗೆ ಇರೋದು ಈ ದೇವಸ್ಥಾನ. ಈ ದೇವಸ್ಥಾನ ಹಿಂದ್ಗಡೆ ಹೋದರೆ ಪೈಪ್ಲೈನ್ ಅಂತಾರೆ, ವಿಜಯನಗರ ಪೈಪ್ಲೈನ್ ಅಂತಾರೆ. ಆ ಥರ ಒಂದು ಹೆಸರಿದೆ. ಈ ಹೆಸರು ಗೋರಿಪಲ್ಯದಲ್ಲಿ ಈ ದೇವಸ್ಥಾನ ಇರೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ನೋಡೋದು ಏನಂದರೆ, ಈ ದೇವಸ್ಥಾನದಲ್ಲಿ, ಈ ಸ್ವಯಂಭುವಾಗಿ ನಾಗರಾಜರು ಇರುವ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂದರೆ, ಈ ದೇವಸ್ಥಾನದಲ್ಲಿ ಒಳಗೆ ಈ ಬಾಗಿಲು ತೆಗೆದಾಗನೇ ಎದುರುದಾಗನೇ ಒಂದು ಬಾವಿ ಇದೆ, ಚಿಕ್ಕ ಬಾವಿ. ಆ ಬಾವಿನಲ್ಲಿ ನೀರು ತೆಗೆದು ಇಲ್ಲೊಂದು ಕಟ್ಟೆ ಇದೆ ನೋಡಿ, ಕಪ್ಪು ಕಲರ್ ಕಟ್ಟೆ. ಈ ಕಟ್ಟೆ ಮೇಲೆ ಒಬ್ಬನ ಕುಂಡಿಸಿ 3 ಸಲ 100 ಬಿಂದಿಗೆಯಲ್ಲಿ ನೀರು ಹಾಕ್ತಾರೆ ಮೇಲೆ, ಮೈ ಮೇಲೆ ಸುರಿದು. ಆ ನೀರಲ್ಲಿ ಸುರಿದ ಮೇಲೆ ಈ ದೇವಸ್ಥಾನ 9 ರೌಂಡ್ ಸುತ್ಕೊಂಡು ಬರಬೇಕು. ಈ ದೇವಸ್ಥಾನನ 9 ರೌಂಡು ಸುತ್ಕೊಂಡು ಬರಬೇಕು. ಇಲ್ಲಿ ನೋಡಿ, ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಮೇಲೆ ಕುಂಡಿಸಿ 3 ಬಿಂದಿಗೆ ನೀರು ಹಾಕ್ತಾರೆ ನಮ್ಮ ಮೇಲೆ. ನೀರು ಹಾಕಿದ ಮೇಲೆ ನಾವು ಹೋಗಿ ಆ ದೇವಸ್ಥಾನ 9 ಸುತ್ತು ಸುತ್ಕೊಂಡು ಬರಬೇಕು. ಯಾಕೆ ಸುತ್ಕೊಂಡು ಬರಬೇಕಂದ್ರೆ, ನಮ್ಮಲ್ಲಿ ಭಾಳ ಕಷ್ಟಗಳು, ಕಷ್ಟಗಳು ಭಾಳ ಇರುತ್ತೆ. ಆ ಕಷ್ಟಗಳು ನಿವೃತ್ತಿ ಆಗಬೇಕು, ನಮ್ಮಲ್ಲಿ ಒಳ್ಳೆ ಸಮಸ್ಯೆ ಬರಬೇಕಂತ ನಾವು ನೆನೆಸ್ಕೊಂಡು 9 ಸುತ್ತು ಸುತ್ಕೊಂಡು ಬರಬೇಕು. ನಾಗರಾಜನೇ ನೆನೆಸ್ಕೊಂಡು ಬರಬೇಕು, ನಾಗರಾಜನೇ ಪೂಜಿಸ್ಕೊಂಡು ಬರಬೇಕು. ಬೇಡಿಕೊಂಡು ಆ ನಾಗರಾಜನೇ ನೆನೆಸ್ಕೊಂಡು ನಾವು ಇದರಿಂದ 9 ರೌಂಡ್ ಸುತ್ಕೊಂಡು ಬರ್ಬೇಕು. ಇಲ್ಲಿ ಇದೆಯಲ್ಲ, ಗಿರ್ಲಾಕಿದೆ ನೋಡಿ, ಒಳಗೆ ಸುತ್ಕೊಂಡು ಬರಬೇಕು. 9 ಸುತ್ತು ನಾವು ಸುತ್ಕೊಂಡು, ಈ ಪ್ರಕಾರ ನಾವು ಸುತ್ಕೊಂಡು ನಾವು ಬರಬೇಕು. ಯಾಕೆ ಬರ್ತೀವಿ ಅಂದರೆ, ನಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗತ್ತೆ. ಆಮೇಲೆ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಎಷ್ಟೋ ತೊಂದರೆ, ಎಷ್ಟೋ ಗೆಲಟೆ, ಎಷ್ಟೋ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಆ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಸಾಲ್ವ್ ಆಗುತ್ತೆ. 3 ಬಿಂದಿಗೆ ನೀರು ಹಾಕಿ ನಮ್ಮನ್ನು ಈ ದೇವಸ್ಥಾನ ಸುತ್ಕೊಂಡು ಬರೋಕ್ಕೆ ಹೇಳ್ತಾರೆ ಪೂಜಾರಿಗಳು. ಹಂಗೆ ಸುತ್ಕೊಂಡು ಬಂದರೆ ಎಷ್ಟೋ ನಿವೃತ್ತಿ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ. ಆ ಥರ ಒಂದು ಒಳ್ಳೆ ಫಲ ಇರುತ್ತೆ. ಅದರಿಂದ ನೀವು, ನಿಮ್ಮ ಕುಟುಂಬ ಎಲ್ಲರೂ ಬಂದು ಈ ನಾಗರಾಜ ದೇವಸ್ಥಾನ ಪೂಜಿಸಬೇಕು. ನೀವು ಒಂದು ಒಳ್ಳೆಯದನ್ನು ಪಡಿಬೇಕಂತ ನಾವು ಆಸೆ ಪಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬಾವಿ ಇದು. ಈ ಬಾವಿನಿಂದಲೇ ನೀರು ತೆಗೆದು ನಮ್ಮ ಮೇಲೆ ಹಾಕೋದು. ಮೋಟ್ರಲ್ಲಿ ಹಾಕಿ ನಮ್ಮ ಮೇಲೆ ನೀರು ಹಾಕಲ್ಲ, ಮೋಟ್ರ್ ಪೈಪೆಲ್ಲ ಯಾವುದಿಲ್ಲ. ನೋಡಿ, ಈ ಹಗ್ಗ ಇದೆ, ಹಗ್ಗದಲ್ಲಿ ಬಿಂದಿಗೆ ಕಟ್ತಾರೆ, ಒಳಗೆ ಹಾಕ್ತಾರೆ, ನೀರನ್ನ ತರಿದು ನಮ್ಮ ಮೇಲೆ ಸುರಿತಾರೆ. ಒಬ್ಬರಿಗೆ ಬಂದು 20 ರೂಪಾಯಿ ದುಡ್ಡು ಕೊಡಬೇಕು, ಟಿಕೆಟ್ ತಗೊಂಡು ನಾವು ಈ ಪೂಜೆನ ಮಾಡ್ಕೊಂಡು ಬಿಡಬೇಕು. ಮಾಡಿದ್ರೆ ನಮಗೆ ಭಾಳ ಒಳ್ಳೆಯದು. ಮನೆಯಲ್ಲಿ ಇರುವ ಕಷ್ಟ, ಯಾವುದೋ ತೊಂದರೆ ಇದೆ ಎಲ್ಲನೂ ನಮ್ಗೆ ನಿವೃತ್ತಿ ಆಗುತ್ತೆ. ಹಣದ ಸಮಸ್ಯೆ, ಪ್ರಾಪರ್ಟಿ ಸಮಸ್ಯೆ, ಮತ್ತು ಏನೇನು ನಮ್ಮ ಕುಟುಂಬದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಇದಾಗುತ್ತೆ. ಪಿಲ್ಲಿ ಶೂನ್ಯ ಮಂತ್ರ ಅಂತಾರಲ್ಲ, ಅದೆಲ್ಲ ನಮ್ಮನ್ನು ಬಿಟ್ಟು ಓಡೋಗುತ್ತೆ. ಯಾಕಂದರೆ ಮನುಷ್ಯರು ಹುಟ್ಟಿದಾಗಲೇ ಮನುಷ್ಯರಿಗೆ ಮೇಲೆ ಭಾಳ ಕಷ್ಟ, ತುಂಬ ಒಂದು ಪ್ರಾಬ್ಲಮ್ಸ್ ಇದೆ. ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಆ ಥರ ಒಂದು ದೊಡ್ಡ ಸಮಸ್ಯೆಗಳಿದೆ. ಅದರಿಂದ ಏನು ಮಾಡ್ತಾರೆ, ಪಿಲ್ಲಿ ಶೂನ್ಯ ಮಂತ್ರ ಅಂತ ಒಂದು ಕುಟುಂಬನ ಕೆಡ್ಸೋಕ್ಕೆ ಏನೇನೋ ಮಾಡ್ತಾರೆ. ಈ ಸುಬ್ರಹ್ಮಣ್ಯ ಹತ್ರ ಬಂದುಬಿಟ್ರೆ ನಮ್ಮಲ್ಲಿ ಇರೋದೆಲ್ಲ ಓಡೋಗ್ಬಿಡತ್ತೆ. ಯಾಕಂದರೆ ಸುಬ್ರಹ್ಮಣ್ಯ ಬಂದು ನ್ಯಾಯ ನೀತಿವಾದ ಒಂದು ಒಳ್ಳೆ ದೇವರು. ಇರುವ ಹಿಂದೂ ದೇವರುಗಳಲ್ಲೇ ನ್ಯಾಯ ನೀತಿಯಾಗಿ ಒಳ್ಳೆಯ ದೇವರು ಅಂದರೆ ಸುಬ್ರಹ್ಮಣ್ಯನೇ.
ಆ ಸುಬ್ರಹ್ಮಣ್ಯ ಹತ್ರ ಬಂದುಬಿಟ್ರೆ ನಮ್ಮಲ್ಲಿ ಇರೋದೆಲ್ಲ ಓಡೋಗುತ್ತೆ. ನಮ್ಮಲ್ಲಿ ಯಾವುದು ಏನು ಬರಲ್ಲ. ನೀವು ನೋಡ್ತಾ ಇರೋ ಈ ಚಿತ್ರಗಳೆಲ್ಲ ಸುಬ್ರಹ್ಮಣ್ಯ ಚಿತ್ರಗಳೇ. ಆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದರೆ ಎಷ್ಟು ನಮಗೆ ಫಲ ಇರುತ್ತೋ ಅಷ್ಟು ಫಲನೂ ಇಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ನಮಗೆ ಹತ್ರದಲ್ಲೇ ಸಿಗ್ಬಿಡುತ್ತೆ. ಬೆಂಗಳೂರು ಸಿಟಿಯಲ್ಲೇ ಈ ಗೋರಿಪಾಲೆ ಒಳಗೇನೆ ನಮ್ಗೆ ಸಿಗ್ಬಿಡುತ್ತೆ. ಅದರಿಂದ ನೀವು ನಿಮ್ಮ ಕುಟುಂಬ, ನಿಮ್ಮಲ್ಲಿ ಇರೋವ್ರಿಗೆ, ಅಕ್ಕಪಕ್ಕ ಇರೋವ್ರಿಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತಿಳಿಸಿ ಈ ವಿಡಿಯೋನ ದೇವಸ್ಥಾನನ ನೋಡಲಿ. ನಾನು ವಿಡಿಯೋ ತೆಗಿಯೋದೆಲ್ಲ ಜನರು ಇರಬಾರ್ದು, ಫ್ರೀಯಾಗಿ ಇರಬೇಕು ದೇವಸ್ಥಾನ. ಆ ಥರ ಫ್ರೀಯಾಗಿರುವ ಜಾಗದಲ್ಲಿ ನಾನು ವಿಡಿಯೋ ಮಾಡೋದು. ಯಾಕಂದರೆ 4 ಜನರಿಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂದರೂ ಆ ದೇವಸ್ಥಾನ ಫುಲ್ಲು ನೋಡ್ದಂಗೆ ತೃಪ್ತಿ ಇರುತ್ತೆ. ಆ ದೇವಸ್ಥಾನನ ನೋಡಿ ಆ ದೇವ್ರ ಆಶೀರ್ವಾದ ಪಡೆದಂಗೆ ಒಂದು ಫಲ ಅವ್ರಿಗೆ ಸಿಗುತ್ತೆ. ಅದರಿಂದ ಜನರ ಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ನಾನು ವಿಡಿಯೋ ಮಾಡಲ್ಲ. ಆದಷ್ಟು ಸ್ವಲ್ಪ ಫ್ರೀಯಾಗಿರೋ ಜಾಗದಲ್ಲಿ ವಿಡಿಯೋ ಮಾಡಿ ವಿಡಿಯೋನ ತೋರಿಸ್ಬೇಕಂತ ನನಗೊಂದು ಭಾಳ ಒಂದು ಆಸೆ. ನಾನು ಪಡೆಯುವ ಆಶೀರ್ವಾದ ನೀವು ಪಡಿಬೇಕು ಫುಲ್ಲಾಗಿ ಅಂತ ನನಗೊಂದು ಆಸೆ. ಅದರಿಂದ ನಾನು ಆ ಥರ ವಿಡಿಯೋಗಳು ಮಾಡೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫುಲ್ ನೋಡಿ, ನಿಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ಸ್ವಂತ ಬಂಧುಗಳಿಗೆಲ್ಲ ಶೇರ್ ಮಾಡಿ. ನೀವು ಒಳ್ಳೇದು ಕಲೀರಿ, ಅವರು ಒಳ್ಳೇದು ಕಲೀಲಿ. ಬನ್ನಿ ನೋಡೋಣ. ದಾರಿ ಅದರಿಂದ ನಾವು ಒಳಗೆ ಬಂದಾಯಿತು. ಇದೇ ಎಂಟ್ರೆನ್ಸು. ಆ ಎಂಟ್ರೆನ್ಸ್ ಒಳಗೆ ಬಂದಾಯಿತು. ಇಲ್ಲೇ ಟಿಕೆಟ್ ಕೌಂಟ್ರು. ಮತ್ತು ಈ ಕಾವಡಿ ಥರನೇ ಬೆಳ್ಳಿಯಲ್ಲಿ ಒಂದು ಇದು ಮಾಡಿ ಅಲ್ಲಿ ಸೆಲೆಗಳು ಇಟ್ಟಿದ್ದಾರೆ. ಈ ಒಳಗೆ ಅದು ಮುಚ್ಚಾಕಿದ್ದಾರೆ. ಆದರೂ ನಿಮಗೆ ವಿಡಿಯೋ ಮಾಡಿದ್ದೀವಿ ನಾವು. ಬನ್ನಿ ನೋಡೋಣ. ಹಂಗೆ ದೇವಸ್ಥಾನ ಸುತ್ತಕೊಂಡು ದೇವ್ರ ಆಶೀರ್ವಾದ ಪಡ್ಕೊಂಡು ಬರೋಣ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಈ ದೇವಸ್ಥಾನ ಪ್ರಾರಂಭ ಮಾಡಿ ದೇವಸ್ಥಾನ ಕಟ್ಟಿರೋರು. ಇವರು ಶ್ರೀ ದಕ್ಷಿಣಾಮೂರ್ತಿ ಅಂತ ಹೆಸರು ಇವ್ರ ಹೆಸರು. ಇವರೇ ಈ ದೇವಸ್ಥಾನ ಪ್ರಾರಂಭ ಮಾಡಿ ದೇವಸ್ಥಾನ ಕಂಡಿಡಿದು ದೇವಸ್ಥಾನ ಕಟ್ಟಿರೋರು ಅವರು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಇದು ಎಲ್ಲಿದೆ ಅಂದರೆ ಗೌರಿಪಾಲ್ಯ. ಇದು ಬನ್ನಿ ನೋಡೋಣ. ಸ್ವಯಂಭು ನಾಗರಾಜ ಇಲ್ಲಿ ಇದೆಯಲ್ಲ, ಇದೇ ಸ್ವಯಂಭು ನಾಗರಾಜ. ಯಾವ ಸುತ್ತಿಗೆ ಉಳಿಯಲು ಕೆತ್ತಿಲ್ಲ, ಏನು ಮಾಡಿಲ್ಲ, ಸಲೆ ಹೊಡೆಯುವ ಮಾಡಿಲ್ಲ. ಆ ಸಲೆನೇ ತಾನಾಗಿಯೇ ಭೂಮಿನಿಂದ ಮೇಲ್ಗಡೆ ಬಂದಿರುವ ಈ ದೊಡ್ಡ ಬಂಡೆ ಇದು. ಈ ಬಂಡೆ ಇನ್ನೂ ಬೆಳೀತಾ ಇದೆ ಅಂತೆ, ದಿನ ದಿನ ದೊಡ್ಡದಾಗಿ ಬೆಳೀತಾ ಇದೆ ಅಂತೆ. ಇನ್ನು ಬರ್ತಾ ಬರ್ತಾ ಇನ್ನೂ ದೊಡ್ಡದಾಗತ್ತೆ ಅಂತ ಪೂಜಾರಿಗಳು ಹೇಳ್ತಾರೆ. ಆ ಸ್ವಯಂಭು ನಾಗರಾಜನೇ ನೀವು ನೋಡ್ತಾ ಇದ್ದೀರಾ. ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನೆಲ್ನ ಫುಲ್ ನೋಡಿ ನಿಮ್ಮ ಫ್ರೆಂಡ್ಗಳು, ನಿಮ್ಮ ಸ್ವಂತ ಬಂಧುಗಳು ಎಲ್ರಿಗೂ ಶೇರ್ ಮಾಡಿ. ಅವರು ನೋಡಿ ದೇವರ ಆಶೀರ್ವಾದ, ಸುಬ್ರಹ್ಮಣ್ಯ ಆಶೀರ್ವಾದ ಪಡೀಲಿ. ಶ್ರೀ ಬಾಲಸುಬ್ರಹ್ಮಣ್ಯ ಆಶೀರ್ವಾದ ಪಡೆದು ಅವರು ಚೆನ್ನಾಗಿರಲಿ. ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್. ಬನ್ನಿ ನೋಡೋಣ.
ವೀಡಿಯೋನು ಮಾಡ್ತಾ ಇದ್ದೀವಿ, ಪ್ರಕಾರನೂ ಸುತ್ಕೊಂಡು ಬರ್ತಾ ಇದ್ದೀವಿ. ನಾವು ಆ ಶ್ರೀ ಬಾಲಸುಬ್ರಹ್ಮಣ್ಯ ಆಶೀರ್ವಾದ ನಾವು ಪಡಿತಾ ಇದ್ದೀವಿ. ಆ ಸುಬ್ರಹ್ಮಣ್ಯ ಒಬ್ಬರು ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮಗೆಲ್ಲ ಸಿಕ್ದಂಗೆನೆ. ಯಾಕಂದರೆ ನ್ಯಾಯ ನೀತಿಯಾಗಿ ಇರುವ ದೇವರಂದರೆ ಆ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯ ಆಶೀರ್ವಾದ ನಾವು ತಗೊಂಡ್ರೆ ಯಾವ ಪಿಲ್ಲಿ ಶೂನ್ಯ ಮಂತ್ರ ತಂತ್ರ ಏವಲ್ ಗೀವಲ್ ಯಾವುದು ನಮ್ಮನ್ನು ಏನು ಮುಟ್ಟಲ್ಲ, ಏನು ಮಾಡಲ್ಲ. ಅದೆಲ್ಲ ಹೆಂಗೆ ಬಂತು ಹಂಗೆ ಆ ದಾರಿಗೇ ಹೋಗ್ಬಿಡತ್ತೆ. ನಮ್ಮನ್ನು ಕೆಡಿಸೋರು ಆದರೆ ನಾವು ಕೆಡಲ್ಲ, ಅವ್ರು ನಮ್ಮ ಕೆಡ್ಸೋಕ್ಕೆ ಬರ್ತಾರಲ್ಲ ಅವ್ರು ಕೆಟ್ಟು ಹೋಗ್ತಾರೆ. ನಮ್ಮನ್ನು ಸುಡೋಕ್ಕೆ ಬಂದಿರೋ ಅವರು ಸುಟ್ಟು ಹೋಗ್ತಾರೆ. ಆ ಥರ ಒಂದು ಒಳ್ಳೆಯ ಶಕ್ತಿವಾದ ದೇವಸ್ಥಾನ ಈ ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯ ಅವತಾರಗಳು ಭಾಳ ಅವತಾರಗಳಿದೆ. ಅದೇ ಥರ ಕುಕ್ಕೆ ಸುಬ್ರಹ್ಮಣ್ಯ ನಾಗರಾಜರುಗಳು ಮಾಡ್ಕೊಂಡಿರುವ ದೇವಸ್ಥಾನ ಸುಬ್ರಹ್ಮಣ್ಯನೇ. ಆ ನಾಗರಿಗೆ ಮುಖ್ಯವಾದ ಒಂದು ಇದು ಇರೋದಂದರೆ ಸುಬ್ರಹ್ಮಣ್ಯನೇ. ಆ ಸುಬ್ರಹ್ಮಣ್ಯನ ನೋಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಬನ್ನಿ ನೀವು ಕುಟುಂಬವಾಗಿ ಬಂದು ಈ ಗೋರಿಪಾಳ್ಯದಲ್ಲಿ ಈ ಕೊನೆಯಲ್ಲಿ ಇದೆ ಈ ದೇವಸ್ಥಾನ. ಶ್ರೀ ಬಾಲಸುಬ್ರಹ್ಮಣ್ಯ ಶ್ರೀ ಸ್ವಯಂಭು ನಾಗರಾಜ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ನಿಮ್ಗೆ ಯಾರು ಬೇಕಾದ್ರೂ ರೂಟ್ ಹೇಳ್ತಾರೆ. ಆ ಥರ ಬಂದು ನೀವು ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ.